ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತು ಹೊಸ ಸಬ್ಜೆಕ್ಟ್ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಬಳ್ಳಾರಿಯ ಹಂಡೆ ಹನುಮಪ್ಪ ನಾಯಕನ ಕೋಟೆಗೆ ಇವತ್ತು ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿ ಬಂದು ಹಂಡೆ ಹನುಮಪ್ಪ ನಾಯಕನ ಕೋಟೆಯನ್ನು ನೋಡಲಿಕ್ಕಿಂತ ಮೊದಲು ನೀವೆಲ್ಲರೂ ಎಂಟ್ರೆನ್ಸ್ ಫೀಸು ಭಾರತೀಯರಿಗಾದರೆ 25 ರೂಪಾಯಿ ಇರುತ್ತೆ, ಫಾರಿನರ್ಸ್ಗಾದರೆ 300 ರೂಪೀಸ್ 300 ರೂಪಾಯಿ ಎಂಟ್ರೆನ್ಸ್ ಫೀಸ್ ಇರ್ತದೆ. ನಾವು ಈಗ ಎಂಟ್ರೆನ್ಸ್ ಫೀಸನ್ನು ತೆಗೆದುಕೊಂಡು ಇಲ್ಲೇ ಕೋಟೆಯನ್ನು ಹೇರಲಿಕ್ಕಿಂತ ಮೊದಲು ಈ ಕೋಟೆ ಹೇಗೆ ಮುಂಭಾಗದಲ್ಲಿ ಹೇಗೆ ಸ್ವಚ್ಛವಾಗಿ ಸುಂದರವಾಗಿ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಈಗ ನೋಡ್ತಾ ಇದ್ವಿ. ಇಲ್ಲೇ ಈ ಕೋಟೆಯನ್ನು ಏರಲಿಕ್ಕಿಂತ ಮೊದಲು ನಾವು ಎಂಟ್ರೆನ್ಸ್ ಫೀಸನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ತೋರಿಸ್ತಾ ಇದ್ದೀನಿ. 15 ವರ್ಷದ ಒಳಗಿನವರಿಗೆ ಆದರೆ ಫ್ರೀ ಇರ್ತದೆ, 15 ವರ್ಷದ ಮೇಲ್ಪಟ್ಟವರಿಗೆ ಆದರೆ ಇಂಡಿಯನ್ಸ್ಗಾದರೆ 25 ರೂಪಾಯಿ ಇರ್ತದೆ. ಈ ಕೋಟೆಯನ್ನು ಹೇರಲಿಕ್ಕಿಂತ ಮೊದಲು ಎಡಗಡೆ ಇಲ್ಲಿ ಬಸವಣ್ಣನ ದೇವಸ್ಥಾನ ಇದೆ. ಇದು ಪುರಾತನ ಕಾಲದ ಒಂದು ಸುಮಾರು ವರ್ಷಗಳು, ಒಂದು 500-600 ವರ್ಷಗಳ ಕೆಳಗಡೆ ಕಟ್ಟಿರ್ತಕ್ಕಂಥ ಒಂದು ಪುರಾತನ ಬಸವಣ್ಣನ ದೇವಸ್ಥಾನ ಇದೆ ಎಡಗಡೆ. ಈ ಎಡಗಡೆ ಇರ್ತಕ್ಕಂಥ ಈ ದೇವಸ್ಥಾನದ ಫಸ್ಟ್ ದರ್ಶನ ಮಾಡಿಕೊಂಡು ನಾವು ಈ ಕೋಟೆಯ ಮೇಲ್ಗಡೆ ಹೋಗೋಣ. ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತೇಳಿ ಭಾಗ 1, ಭಾಗ 2, ಭಾಗ 3 ಅಂತೇಳಿ ನಾನು ಮಾಡ್ತೇನೆ. ಈ ಕೋಟೆಯ ಸಂಪೂರ್ಣ ಇತಿಹಾಸವನ್ನು ನಾನು ಹೇಳ್ತೇನೆ. ಇದು ನಮ್ಮ ಪ್ರಾಚ್ಯವಸ್ತು ಇಲಾಖೆ ಅವರ ಕಡೆಯಿಂದ ಸಂರಕ್ಷಿಸಲ್ಪಟ್ಟಿರ್ತದೆ. ಈ ಕೋಟೆಯನ್ನು ಸಂಪೂರ್ಣವಾಗಿ ನೋಡಲಿಕ್ಕಿಂತ ಮೊದಲು ಈ ಕೋಟೆ ಅಷ್ಟೇ ಸ್ವಚ್ಛವಾಗಿ ಸುಂದರವಾಗಿ ಇಟ್ಕೊಂಡಿದ್ದಾರೆ, ಹೈಜಿನಿಕ್ ಆಗಿದೆ. ಇನ್ನು ತುಂಬ ಡೆವಲಪ್ಮೆಂಟ್ ಮಾಡಬೇಕಾಗಿರ್ತಕ್ಕಂಥದ್ದು ಇದೆ. ಇದು ಕೋಟೆಯ ದ್ವಾರಬಾಗಿಲಿನ ವುಡ್ ಡೋರ್ ಆಗಿರ್ತದೆ. ಇದು 3 ಸುತ್ತಿನ ಕೋಟೆ ಅಂತ ಕರಿತೇವೆ. ಬಳ್ಳಾರಿಯನ್ನು 3 ಸುತ್ತಿನ ಕೋಟೆ. ಇದು ಬಳ್ಳಾರಿಯ 3 ಸುತ್ತಿನ ಕೋಟೆ ಸಂರಕ್ಷಿತ ಸ್ಮಾರಕ ಅಂತೇಳಿ ಈ ಬಸವಣ್ಣನ ದೇವಸ್ಥಾನವನ್ನು ನಾವು ಕರಿತೇವೆ. ಬಸವಣ್ಣನ ದೇವಸ್ಥಾನಕ್ಕೆ ಹೋಗಲಿಕ್ಕಿಂತ ಮೊದಲು ನಮ್ಮ ಸಂರಕ್ಷಿತ ಪ್ರಾಚ್ಯವಸ್ತು ಇಲಾಖೆಯವರು ಅವ್ರದ್ದೇ ಆಗಿರ್ತಕ್ಕಂಥ ಕೆಲವೊಂದು ಇತಿಹಾಸವನ್ನು ಬರೆದಿದ್ದಾರೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಹಂಪಿ ವಲಯ ಕಮಲಾಪುರ ಅಂತೇಳಿ ಇದು ಆಫೀಸ್ ಕಮಲಾಪುರದಲ್ಲಿ ಇದೆ. ಈ ಒಂದು ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟಂಗೆ ಇತಿಹಾಸವನ್ನು ಎಲ್ಲವುದು ಬರೆದಿದ್ದಾರೆ. ನೀವು ಆಲ್ಮೋಸ್ಟ್ ಅಲ್ಲಿ ಇತಿಹಾಸ ಇಲ್ಲಿ ಸಿಗ್ತದೆ. ನೀವು ಇತಿಹಾಸ ನೋಡಿಬಿಟ್ರೆ ನಾವು ಬಸವಣ್ಣನ ದೇವಸ್ಥಾನಕ್ಕೆ ಎಂಟ್ರಿ ಆಗೋಣ. ನೋಡಿ ಫ್ರೆಂಡ್ಸ್, ಇದು ಬಳ್ಳಾರಿ 3 ಸುತ್ತಿನ ಕೋಟೆ ಅಂತ ನಾನು ಯಾಕೆ ಹೇಳಿದೆ ಅಂತೇಳಿದರೆ, ಈ ಬಳ್ಳಾರಿಯ ರೈಲ್ವೆ ಸ್ಟೇಷನಿಂದ ನಾವು ಹತ್ತಿರನೇ ಇದೆ, ನಡ್ಕೊಂಡು ಬರ್ಬೋದು. ಬೈ ವಾಕಿಂದ ಎಂಟ್ರಿ ಆಗ್ತಾನೆ ಒಂದು ಕೋಟೆ ಕಾಣ್ತದೆ. ಅದು ಕೋಟೆಯ ಅಂದರೆ ಗುಡ್ಡದ ಕೆಳಗಡೆ ಕೋಟೆ ಇದೆ. ಗುಡ್ಡದ ಮೇಲೆ 2 ಸುತ್ತಿನ ಕೋಟೆ ಇದೆ. ಕೆಳಗಡೆ ಗುಡ್ಡದ ಕೆಳಗಡೆ ಒಂದು ಕೋಟೆ ಇದೆ, ಒಂದು ಸುತ್ತಿನ ಕೋಟೆ. ಆ ಕೋಟೆ ಮತ್ತು ಕೋಟೆಯ ಸುತ್ತಲೂ ಒಂದು ಕೊತ್ತಲು ಇದೆ. ಆ ಕೊತ್ತಲಿನಲ್ಲಿ ಹಿಂದಿನ ಕಾಲದಲ್ಲಿ ನೀರು ಬಿಡ್ತಾ ಇದ್ರು ಸೈನಿಕರು. ಒಂದು ಎದುರಾಳಿಯ ಸೈನಿಕರು ಅಟ್ಯಾಕ್ ಮಾಡಬಾರ್ದು. ಅಟ್ಯಾಕ್ ಮಾಡಿದರೆ ಆ ನೀರನ್ನು ದಾಟ್ಕೊಂಡು ಬರಬೇಕು. ಆ ನೀರಿನಲ್ಲಿ ಮೊಸಳೆಗಳು ಸಾಕಷ್ಟು ಇರ್ತಾ ಇದ್ವು. ಅಂಥ ಮೊಸಳೆಯನ್ನು ದಾಟಿ ಬರಬೇಕಾಗುತ್ತೆ ಅನ್ನೋದು ಆ ಕೊತ್ತಲಿನಲ್ಲಿ ನೀರು ಬಿಟ್ಟು ಆ ಥರ ಒಂದು ವ್ಯವಸ್ಥೆ ಇತ್ತು. ಕೋಟೆ ಕೊತ್ತಲು ಅಂತೇಳಿ, ಕೊತ್ತಲು ಅಂದರೆ ಆ ಕೋಟೆ ಗೋಡೆ ಬಗಲಿಗೆ ನೀರು ಇರ್ತಾ ಇತ್ತು, ನೀರಿನಲ್ಲಿ ಮೊಸಳೆಗಳು ಇರ್ತಾ ಇದ್ವು, ಅದು ದಾಟ್ಕೊಂಡು ಬರಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನೋದು ಆ ಕೋಟೆಯ ಸುತ್ತಲೂ ಕೊತ್ತಲು ಇರ್ತಕ್ಕಂಥದ್ದು ನಿಮಗೆ ಹೇಳಿದ್ದೀನಿ. ಈಗ ಬಸವಣ್ಣ ದೇವಸ್ಥಾನ ಒಂದು ಇತಿಹಾಸ ನಾವು ನೋಡ್ತಾ ಇದ್ದೀವಿ. ಪೂರ್ತಿ ಹಳೆಯ ಹಿಂದೂ ಶಾಸ್ತ್ರದ ಪ್ರಕಾರ ಹಿಂದೂ ದೇವಸ್ಥಾನ ಅಂತಲೇ ಕರಿತೇವೆ. ಇದು ಯಾವುದೇ ಟಿಪ್ಪು ಸುಲ್ತಾನ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಕೋಟೆ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂತೇಳಿದರೆ ಈಗ ಇತಿಹಾಸಕಾರರು ಇದರ ಬೇರೆ ಬೇರೆ ರೂಪದಲ್ಲಿ ಹೇಳ್ತಾರೆ. ಟಿಪ್ಪು ಮತ್ತು ಹೈದರಾಲಿ ಈ ಕೋಟೆಯನ್ನು ಆಳಿದಾನೆ ಅಂತೇಳಿ ಹೇಳ್ತಾರೆ. ಮತ್ತು ಇತಿಹಾಸ ತಜ್ಞರು ನಾವು ನೋಡಿದರೆ ಈ ಟಿಪ್ಪುವಿನ ಕಾಲದ ಯಾವುದೇ ಕುರುಹುಗಳಾಗಲಿ, ಯಾವುದೇ ಮಸೀದಿಗಳಾಗಲಿ, ಯಾವುದೇ ಇಲ್ಲಿ ಕಮಾನುಗಳಾಗಲಿ ಕಾಣೋದಿಲ್ಲ. ನೋಡಿ, ಈಗಲೂ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ತುಂಬ ಅಚ್ಚುಕಟ್ಟಾಗಿ ಹಿಂದೂ ದೇವರ ಬಸವಣ್ಣ ದೇವಸ್ಥಾನ ಇದೆ. ಇದು ಪೂರ್ವದ
ದಿಕ್ಕಿನ ಕಡೆ ಬಾಗಿಲು ಇರ್ತಕ್ಕಂಥ ದೇವಸ್ಥಾನ ನೋಡಿ. ಇದು ಈ ಒಂದು ಬಸವಣ್ಣ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಒಂದು ಬಾಗಿಲು, ಆ ಕಡೆ ಹೋಗಲಿಕ್ಕೆ ತುಂಬ ಸ್ವಲ್ಪ ಸ್ವಚ್ಛವಾಗಿ ಮಾಡಬೇಕಾಯ್ತೇನೋ. ಆ ಕಡೆ ಈ ಕಡೆ ಗಿಡ ಗಂಟೆಗಳು, ಹಾವು ಉಪ್ಪಡೆಗಳು ಬರಲಾರ್ದಂತೆ ನೋಡ್ಕೊಳ್ಳಿಕ್ಕೆ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಂಡ್ರೆ ಒಳ್ಳೆಯದು. ನೋಡಿ, ಈ ಉಬ್ಬು ಶಿಲ್ಪ, ಈ ಒಂದು ಪಿಲ್ಲರ್ ಅಂತ ನಾವು ಕರಿತೀವಿ, ಇಲ್ಲ ಕಂಬ ಅಂತ ಕರಿತೀವಿ. ಈ ಕಂಬದಲ್ಲಿನ ಉಬ್ಬು ಶಿಲ್ಪವನ್ನು ಒಂದು ಕೆತ್ತಿರ್ತಕ್ಕಂಥದ್ದು ನೋಡಿ. ಮತ್ತು ಇಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿಯೂ ಸಹಿತ ಇಲ್ಲಿ ಯಾವ ದೇವರು ಇದ್ರು ಅನ್ನೋದು ಗೊತ್ತಿಲ್ಲ, ಬಟ್ ಖಾಲಿ ಇದೆ. ಈ ಹಿಂದೆ ಆಗಿರ್ತಕ್ಕಂಥ ಭಾಳ ಪುರಾತನ ದೇವಸ್ಥಾನ, 500-600 ವರ್ಷ ಕೆಳಗಡೆ ಅಂದ್ರೆ ಸಾಮಾನ್ಯನ. ಇದು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರ ಕಾಲದಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ. ಇದು ಅಷ್ಟು ಅಚ್ಚುಕಟ್ಟಾಗಿ ನೋಡಿ. ಇದಕ್ಕೆ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ ಆಗಿರ್ತಕ್ಕಂಥ ಅನಂತಪುರದ ಅರಸ ಹಂಡೆ ಹನುಮಪ್ಪ ನಾಯಕ ಈ ಕೋಟೆಯನ್ನು ನಿರ್ಮಿಸಿದನು. ಈ ಕೋಟೆಯು ಬೆಟ್ಟದ ತುದಿಯಲ್ಲಿ ನಿರ್ಮಿಸಲಾಗಿದೆ. ಈ ಕೋಟೆಯ ಪ್ರಸಿದ್ಧ ಆಳ್ವಿಕೆ ಮಾಡಿದ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನನೆಂದು ಇತಿಹಾಸಕಾರರು ಹೇಳ್ತಾರೆ. ಮತ್ತು ಇದು ಅಷ್ಟು ಮಾತು ಸಮಂಜಸ ಅಲ್ಲ ಅಂತ ಹೇಳ್ತಾನೆ. ಈ ಕೋಟೆಗೆ ಅವರ ಇತಿಹಾಸದ ಕೊಡುಗೆ ತುಂಬ ಕಡಿಮೆ ಇದೆ. ಮತ್ತು ಈ ಕೋಟೆಯು ಮತ್ತು ಈ ಬೆಟ್ಟವನ್ನು ಏಷ್ಯಾ ಖಂಡದಲ್ಲೇ ಎರಡನೆಯ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತಲೇ ಕರೀತಾರೆ. ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಇರ್ತಕ್ಕಂಥ ಬಳ್ಳಾರಿಯ ಕೋಟೆ ಅಂತಲೇ ಕರಿತೇವೆ. ಸುತ್ತಲೂ ಸುಮಾರಾಗಿ ಒಂದು 7-8 ಕಿಲೋಮೀಟರ್ವರೆಗೂ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಏಕಶಿಲೆ, ಅಂದರೆ ಒಂದೇ ಕಲ್ಲು ಅಷ್ಟು ಕಿಲೋಮೀಟರ್ಗಳವರೆಗೆ ಆಳದಲ್ಲಿ ಉದ್ದ ಚಾಚಿಕೊಂಡಿದೆ ಅನ್ನೋದಕ್ಕೆ ಈ ಪುರಾತತ್ವ ಇಲಾಖೆಯವರು ಹೇಳಿದ್ದಾರೆ. ಏಕಶಿಲಾ ಬೆಟ್ಟ ಏಷ್ಯಾ ಖಂಡದಲ್ಲೇ ಎರಡನೆಯ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತೇಳಿ ಕರೀತಾರೆ ಈ ಬಳ್ಳಾರಿ ಕೋಟೆಗೆ. ಈ ಬಳ್ಳಾರಿ ಕೋಟೆಯನ್ನು ಅಷ್ಟರ ಮೇಲೆ ಕಟ್ಟಿದ್ದಾರೆ ನೋಡಿ. ಈ ದೇವಸ್ಥಾನ ನೋಡಿ ಎಷ್ಟು ಸುಂದರವಾಗಿ ಇವೆಲ್ಲ ಒಂದು ಕಂಬಗಳನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಉಬ್ಬು ಶಿಲ್ಪವನ್ನು ಕೆತ್ತಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನೋಡಿ. ಆಲ್ಮೋಸ್ಟ್ ಅಲ್ಲೂ ಭಾಳ ಪ್ರಾಚೀನ ಕಾಲದ್ದು, ಬಟ್ ಅಷ್ಟೇ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈ ದೇವಸ್ಥಾನ ಇನ್ನೂ ಚೆನ್ನಾಗಿ ಇದೆ, ಇನ್ನೂ ಚೆನ್ನಾಗಿ ಇರಬೇಕು, ಇನ್ನೂ ಸಂರಕ್ಷಿಸಲ್ಪಡಬೇಕು. ಯಾಕಂತೇಳಿದರೆ ಇಲ್ಲಿ ಸಾಮಾನ್ಯ ಜನರು ತಿರುಗಾಡ್ತಕ್ಕಂಥ ಪ್ರದೇಶ, ದೇವಸ್ಥಾನಕ್ಕೆ ಪೂಜೆ ಮಾಡ್ತಕ್ಕಂಥ ಪ್ರದೇಶ ಆಗಿದೆ. ಇಲ್ಲಿ ನೋಡಿ, ಈ ದೇವಸ್ಥಾನದ ಬಾಗಿಲ ಹಾಕಲಿಕ್ಕೆ ಕಿಂಡಿ, ಆ ವುಡ್ ಡೋರ್ಗೆ ಮೇಲೆ ಹೋಗಲಿಕ್ಕೆ ಅವು ಆ ಕಡೆ ಎರಡೂ ಭಾಗದಲ್ಲಿ ಓಲನ್ನು ಹಾಕಿರ್ತಾರೆ. ಅಂದರೆ ಆಗಿನ ಕಾಲಕ್ಕೇ ಈ ವುಡ್ ಡೋರ್ಗಳನ್ನು ಡೋರ್ ಕ್ಲೋಸ್ ಮಾಡಲಿಕ್ಕೆ ಎಷ್ಟು ತಂತ್ರಜ್ಞಾನದಲ್ಲಿ ಮುಂದುವರೆದಿತ್ತು ಅನ್ನೋದಕ್ಕೆ ನಾವು ತೋರಿಸ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ. ಈ ಕೋಟೆಯ ಎಡಭಾಗದಲ್ಲಿರ್ತಕ್ಕಂಥ ಬಸವಣ್ಣನ ದೇವಸ್ಥಾನ. ಈ ಕೋಟೆಯು ಮತ್ತು ಈ ಬೆಟ್ಟವನ್ನು ಏಷ್ಯಾ ಖಂಡದಲ್ಲೇ ಎರಡನೇ ಏಕಶಿಲಾ ಅತಿ ದೊಡ್ಡ ಬೆಟ್ಟವೆಂದು ಕರೀತಾರೆ. ಇಲ್ಲಿ ಬಂದು ಹಲವಾರು ಸುರಂಗ ಮಾರ್ಗಗಳು ಈ ಬೆಟ್ಟಕ್ಕೆ ಇದೆ ಎಂದು ಇತಿಹಾಸಕಾರರು ಸಹಿತ ಸಾಕಷ್ಟು ಬುಕ್ಗಳಲ್ಲಿ ಬರೀತಾರೆ. ಈ ಕೋಟೆ ಒಳಗಡೆ 7 ಬಣ್ಣದ ನೀರು ಹರಿಯುತ್ತದೆ. ಈ ಕೋಟೆಯ ಮೇಲೆ ಇರ್ತಕ್ಕಂಥ ನೀರಿನ ಹೊಂಡಗಳು ಇದ್ದಾವೆ. ಕುಡಿಯಲು ನೀರಿನ ಹೊಂಡಗಳು, ಸ್ನಾನದ ಹೊಂಡಗಳು, ದೇವಸ್ಥಾನಗಳು, ಆಸ್ಥಾನದ ಅಧೀನ ಆಡಳಿತಗಾರರು, ಸೇವಕರು, ಸೈನಿಕರು ಇದ್ದರು.